ಅದರಲ್ಲಿ ಕಳ್ಳ ಸಾಗಾಣಿಕೆದಾರರು ಸಹ ಇದ್ದರು. ಅವನ್ನೆಲ್ಲರೂ ಸಹ ಮತ್ತು ರಾಷ್ಟ್ರದ ಸರ್ಕಾರವನ್ನು ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರನ್ನೆಲ್ಲರೂ ಸಹ ಜೈಲಿಗೆ ಹಾಕಿದರು. ಆ ಸಂದರ್ಭದಲ್ಲಿ ನಾವು ಯಾರಿಗೂ ಸಹ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಯಾರನ್ನೂ ಸಹ ನಾವು ಮಾಡಿರಲಿಲ್ಲ. ಅದನ್ನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತೀನಿ. ಅದು ಅಟಲ್ ಬಿಹಾರಿ ವಾಜಪೇಯಿರವರು ಸಹ ಇರ್ಬೋದು. ಅವ್ರನ್ನ ನಾವು ಫಿರೋಜ್ ಶಾ ರೋಡ್ ಅಂತೇಳಿ ಡೆಲ್ಲಿಯಲ್ಲಿ ಒಂದು ಮನೆ ಇದೆ, ಅದರಲ್ಲಿ ಹೌಸ್ ಅರೆಸ್ಟ್ ಮಾಡಿಟ್ಟಿದ್ದರು. ಅದ್ವಾನಿ ಸಾಹೇಬರನ್ನ ಬೆಂಗಳೂರು ನಗರದಲ್ಲೇ ಇಟ್ಟಿದ್ದರು. ಆದ್ದರಿಂದ ಸಂವಿಧಾನಕ್ಕೆ ಅಡಚಣೆ ಆಗ್ತಕ್ಕಂಥ ಯಾವುದೇ ಕೆಲಸವನ್ನು ಸಹ ನಾವು ಮಾಡಿರಲಿಲ್ಲ. ಮುಖ್ಯವಾಗಿ ಹೇಳಬೇಕಾದ್ರೆ ತುರ್ತು ಪರಿಸ್ಥಿತಿ ಯುದ್ಧದಂಥ ಸನ್ನಿವೇಶಗಳು ನಿರ್ಮಾಣವಾದರೆ ಅದಕ್ಕೆ ಸಾಂವಿಧಾನಿಕ ಪ್ರತಿಕ್ರಿಯೆಯಾಗಿದೆ. ಒಂದೆಡೆ ಸಂವಿಧಾನವು ಯುದ್ಧದ ಸಮಯದಲ್ಲಿ ಬಾಹ್ಯ ತುರ್ತು ಪರಿಸ್ಥಿತಿಯನ್ನು ಹೇರಿದರೆ, ಅದೇ ಸಂವಿಧಾನವು ದೇಶದ ಒಳಗಡೆ ಸೃಷ್ಟಿಯಾಗುವ ಯುದ್ಧದಂಥ ಪರಿಸ್ಥಿತಿಯನ್ನು ಎದುರಿಸಲು ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಇಂದಿರಾ ಗಾಂಧಿಯವರು 3 ಜುಲೈ 75ರಲ್ಲಿ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇಂಟರ್ವ್ಯೂ ಕೊಡ್ತಾರೆ. ಯಾರ ಸಿದ್ಧಾಂತವು ಹಿಂಸೆ ಮತ್ತು ಒಡಕನ್ನು ಸೃಷ್ಟಿ ಮಾಡುತ್ತದೋ ಅವು ಪ್ರಜಾಪ್ರಭುತ್ವ ಆಗಲು ಸಾಧ್ಯವಿಲ್ಲ. ಅಂತಹವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದರೆ ಹದಿಹರಿಯದ ಹುಡುಗನೊಬ್ಬ ತನ್ನ ಹತ್ತಿರದ ಹೆತ್ತವರ ಕೊಂದ ಮೇಲೆ ತಾನು ಅನಾಥ, ಅದೇ ಕಾರಣಕ್ಕೆ ನನ್ನ ಕೇಸನ್ನು ವಿಶೇಷವಾಗಿ ಪರಿಗಣಿಸಿ ಎಂದು ಕಾನೂನಿನ ಮುಂದೆ ಕ್ಷಮೆಯಾಚನೆ ಕೋರಿದಂತಾಗುತ್ತದೆ ಅಂತೇಳಿ ಇಂದಿರಾ ಗಾಂಧಿಯವರು ಆಗಲೂ ಸಹ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೇಳಿದರು. ಅದಲ್ಲದೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್, ಅಲಹಾಬಾದ್ ಹೈಕೋರ್ಟ್ ಭಾಳ ಹೇಳ್ತಾರೆ. ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಾಜನಾರಾಯಣ ಅಂತ ಹೇಳಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಚುನಾವಣೆಯ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಉಲ್ಲಂಘನೆ ಆಗಿದೆ ಅಂಥೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ. ಆಗ ಜಗಮೋಹನ್ ಸಿನ್ಹಾ ಅಂತೇಳಿ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸ್ವತಃ ತೀರ್ಪನ್ನು ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ ಇಂದಿರಾ ಗಾಂಧಿ ಅವ್ರಿಗೆ ಅವಕಾಶ ಮಾಡಿಕೊಡಬೇಕು ಅಂಥೇಳಿ 2 ವಾರಗಳ ಟೈಮನ್ನು ಸಹ ಕೊಡ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ಅಲ್ಲಿ ಕೃಷ್ಣಯ್ಯರ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇರ್ತಾರೆ. ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಮೊಟಕುಗೊಳಿಸಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿ ಮುಂದುವರಲಿಕ್ಕೆ ಏನೂ ಅಭ್ಯಂತರ ಇಲ್ಲ, ಆದರೆ ಯಾವುದೇ ಪಾರ್ಲಿಮೆಂಟಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಅವರು ಮತ ಚಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ನಿರ್ಬಂಧವನ್ನು ಹೇರಿ ಅವರನ್ನು ಅಲ್ಲಿ ಮುಂದುವರಿಸ್ತಾರೆ. ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತ ಹಿರಿಯ ನಾಯಕರು, ಸ್ವತಂತ್ರ ಹೋರಾಟಗಾರರು ಇಂದಿರಾ ಗಾಂಧಿಯವರ ವಿರುದ್ಧ ಹೋರಾಟ ಮಾಡ್ಬೋದಿತ್ತು. ಆದರೆ ದೇಶದ ಸೈನಿಕರಿಗೆ, ಪೊಲೀಸರಿಗೆ, ಸಶಸ್ತ್ರ ಪಡೆಗಳಿಗೆಲ್ಲ ದಂಗೆ ಏಳಲಿಕ್ಕೆ ಕರೆ ಕೊಟ್ಟಾಗ ಇಂದಿರಾ ಗಾಂಧಿಯವರಿಗೆ ಬೇರೆ ಯಾವುದೇ ರೀತಿಯ ಆಸ್ಪದ ಇರಲಿಲ್ಲ. ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿ ನಿಯಂತ್ರಣವನ್ನು ಮಾಡಿದರು. ತುರ್ತು ಪರಿಸ್ಥಿತಿಯನ್ನು ಹೇರಿದ ನಂತರ ಅದನ್ನು ಸಹ ವಾಪಸ್ ತೆಗೆದುಕೊಂಡಿದ್ದು ಸಹ ಇಂದಿರಾ ಗಾಂಧಿಯವರೇ. ಯಾಕಂದರೆ 76ರಲ್ಲಿ ಚುನಾವಣೆ ನಡೆಯೋದು, 76 ಮಾರ್ಚಲ್ಲಿ 71ನೇ ಮಧ್ಯಂತರ ಚುನಾವಣೆ ನಂತರ ಲೋಕಸಭೆಯಲ್ಲಿ 76ನೇ ಚುನಾವಣೆಯಲ್ಲಿ ಅವರು ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸ್ಬೋದಿತ್ತು. ಅದು ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ಹೇಳ್ತೀವಿ ಅದು ಭಾಳಷ್ಟಿತ್ತು. ಆದರೆ ದಂಗೆ ಮಾಡಲಿಕ್ಕೆ, ಹಿಂಸೆ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಾಗ ಏನು ಈಗ ಆಪರೇಷನ್ ಕಮಲ ಅಂತ ಮಾಡ್ತಾರೆ, ಆಗ ಬಿಹಾರ ಮತ್ತು ಗುಜರಾತಲ್ಲಿ ಅನ್ಯ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಭಯವನ್ನು ಒಡ್ಡು ರಾಜೀನಾಮೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ಸಹ ನೋಡಿದ್ದೀವಿ. ಆದ್ದರಿಂದ ಯಾವುದೇ ರೀತಿಯ ಅಸಂವಿಧಾನಿಕವಾದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಅವೆಲ್ಲವೂ ಸಹ ನೀವು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರು ಎತ್ತು ಕಾಣಿಸುತ್ತೆ. ಸಂವಿಧಾನವನ್ನು ಗಾಳಿ ತೂರಿರ್ತಕ್ಕಂಥವರು ಮೋಹನ್ ಭಗವತ್ರವರು ಬಿಹಾರಲ್ಲಿ ಚುನಾವಣೆ ನಡೆಯೋ ಸಂದರ್ಭದಲ್ಲಿ 2015ನೇ ವಿಚಾರದಲ್ಲಿ ಇಸ್ವಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು, ಈ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಬೇಕಾಗತ್ತೆ ಅಂತ ಹೇಳಿ, ತಿದ್ದುಪಡಿಯೆಲ್ಲ ಬದಲಾವಣೆ ಮಾಡಬೇಕು ಅಂಥೇಳಿ ಮೀಸಲಾತಿಯ ವಿರುದ್ಧ ಭಾಷಣ ಮಾಡಿದರು. ಅಟಲ್ ಬಿಹಾರಿ ವಾಜಪೇಯಿರವರು ಪ್ರಧಾನಮಂತ್ರಿಗಳಾದಾಗ ಇದನ್ನು ರಿವೈಸ್ ಮಾಡಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡಿ ಇಲ್ಲಿ ನಮ್ಮವರೇ ಆದ ವೆಂಕಟರಾಮ್ ಅವರು, ಚೀಫ್ ಜಸ್ಟಿಸ್ ಆಫ್ ವೆಂಕಟಾಚಲಯ್ಯನವ್ರನ್ನ ಅಥವಾ ವೆಂಕಟರಾಮರು ಅದರ ಇಬ್ಬರಲ್ಲಿ ಒಬ್ಬರು, ವೆಂಕಟಾಚಲಯ್ಯ ಅವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಅದು ರಿವೈಸ್ ಮಾಡಬೇಕು ಸಂವಿಧಾನವನ್ನು ಅಂಥೇಳಿ
ಮಾಡಿ ಪ್ರಯತ್ನ ಮಾಡಿದಾಗ ಅವಾಗ KR ನಾರಾಯಣರವರು ರಾಷ್ಟ್ರಪತಿ ಆಗಿದ್ದರು, ಆದ್ದರಿಂದ ಅದಕ್ಕೆ ಅವಕಾಶಗಳು ಕೊಡಲಿಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸಂವಿಧಾನ ಬದಲಾವಣೆ ಮಾಡಬೇಕು ಅಂತೇಳಿ ಬರ್ತಕ್ಕಂಥ ಜನಗಳು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಈ ವಿಚಾರವನ್ನು ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಭಾಳಷ್ಟು ಹೇಳ್ಕೊಂಡಿದ್ರು. ಯಾಕಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 400 ಸ್ಥಾನವನ್ನು ಗೆಲ್ಲಿಸ್ತೀವಿ, 400 ಪಾರ್ ಅಂತ ಹೇಳ್ತಕ್ಕಂಥವರು ಅಯೋಧ್ಯೆಯ ಮಂದಿರವನ್ನು ತೆಗೆದುಕೊಂಡು ಭಾಳ ದೊಡ್ಡ ವಿಚಾರದಲ್ಲಿ ಅಯೋಧ್ಯೆಯ ದೇವಸ್ಥಾನ ಏನಿದೆ ಅದು ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ರು. ನಾವು ದೇವಸ್ಥಾನವನ್ನು ಕಟ್ಟಿದ್ದೀವಿ, ಆದ್ದರಿಂದ ಜನಸಾಮಾನ್ಯರು ನಮ್ಗೆ ಓಟ್ ಕೊಡ್ತಾರೆ ಅಂಥೇಳಿ ಅವರು ಅಯೋಧ್ಯ ವಿಚಾರ ಉತ್ತರ ಭಾರತದಲ್ಲಿ ಸೋಲೋದಿರಲಿ, ಅಯೋಧ್ಯೆಯಲ್ಲೇ ಫೈಜಾಬಾದಲ್ಲೇ ಅವರ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋತಿರ್ತಕ್ಕಂಥದ್ದು, ಅವ್ರಿಗೆ ಭಾಳಷ್ಟು ಸಮತೋಲನ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಸ್ಥಿಮಿತಿಯನ್ನು ಸಹ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅವ್ರ ಭಾಷಣಗಳು ನೋಡ್ತಾ ಇದ್ದರೆ ಅವರು ಪ್ರಧಾನಮಂತ್ರಿಗಳ PM ಅಥವಾ PM ಅಂದರೆ ಪಂಚಾಯತ್ ಮೆಂಬರ್ ಅಂದ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. 74 ವಯಸ್ಸು ಆದಮೇಲೆ ತಾವೆಲ್ಲರೂ ಸಹ ಕನ್ನಡದವ್ರು ಇರೋದ್ರಿಂದ 60 ವರ್ಷ ಆದಮೇಲೆ ಅರಳು ಮರಳು ಆಗುತ್ತಂತೆ. ಆದರೆ ಅವ್ರಿಗೆ 74 ವರ್ಷ ಆಗಿದೆ. ಅವರು ಅದು ಶಕ್ತಿ ತುಂಬಲಿ ಅಂತೇಳಿ ಬ್ಯಾಂಕಾಕಿಂದ ಅಣಬೆಯನ್ನು ತಗೊಂಬಂತ ತಿಂತಾರೆ, 30,000 ರೂಪಾಯಿ ಕೊಟ್ಟು kg. ಆ ಸಮತೋಲನ ಇರುತ್ತೆ ಅನ್ನೋದು ಭಾಳಷ್ಟು ಯೋಚನೆ ಮಾಡಿದರು ಜನ. ಆದರೆ ಅವ್ರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ಕಾಣ್ತಾ ಇದೆ. ರಾಹುಲ್ ಗಾಂಧಿಯವರು ಅವ್ರ ವಯಸ್ಸು 54 ಇರ್ಬೋದು, ಆದರೆ ವಿರೋಧ ಪಕ್ಷದ ನಾಯಕರು, ಸಂವಿಧಾನಿಕವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು, ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದರೆ ಭಾಷಣದಲ್ಲಿ ಉದ್ದಕ್ಕೂ ಸಹ ಏನು ಪದಗಳನ್ನ ಉಪಯೋಗ ಮಾಡ್ತಾಯಿದ್ರು. ರಾಹುಲ್ ಗಾಂಧಿಯವರು ಇವ್ರ ಬಗ್ಗೆ ಮಾತಾಡಿದ್ದಾರೆ, ಭಾಳ ಸಂತೋಷ. ಅವರೇನಾದರೂ ತಪ್ಪು ಮಾಡಿದರೆ ರಾಹುಲ್ ಗಾಂಧಿಯವರ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು, ಅವ್ರು ನೇರವಾಗಿ ಗುರಿ ಮಾಡ್ಬೋದಿತ್ತು. ರಾಹುಲ್ ಗಾಂಧಿಯವರು ಬಿಟ್ಬಿಟ್ಟು ಬಾಲಕ್ ಬುದ್ಧಿ, ಬಚ್ಚ ಮತ್ತು ಬಾಲಕ್ ಮನ್ ಅಂದರೆ ಮಕ್ಕಳ ತಜ್ಞರನ್ನ ತಾವು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ. ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಅವ್ರನ್ನ ಅವಹೇಳನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಮಕ್ಕಳನ್ನು ಅವಹೇಳನ ಮಾಡಿದ್ದಾರೆ. ಮಕ್ಕಳು ಬಾಲಕ ಬುದ್ಧಿ ಅಂದರೆ ಇವ್ರಕ್ಕಿಂತ ಒಳ್ಳೆ ಬುದ್ಧಿಯವರು ಭಾಳಷ್ಟು ಜನ ಮಕ್ಕಳಿದ್ದಾರೆ. ಇವ್ರಕ್ಕಿಂತ ಒಳ್ಳೆ ಎಷ್ಟೋ ಜನ ಮಕ್ಕಳು, ಭಾಳಷ್ಟು ಜನ ಮಂತ್ರಿಗಳಿಗಿಂತ ಜಾಸ್ತಿ ಇದ್ದವ್ರು ಇದ್ದಾರೆ. ಆದ್ದರಿಂದ ಬಾಲಕ ಬುದ್ಧಿ ಅಂತೆಲ್ಲ ಹೇಳಿ ಅವಹೇಳನ ಮಾಡ್ತಕ್ಕಂಥದ್ದು ಇವರು ರಾಹುಲ್ ಗಾಂಧಿ ಅವ್ರಿಗೆ ಅವಹೇಳನ ಮಾಡಿಲ್ಲ, ಈ ದೇಶದ ಮಕ್ಕಳನ್ನ ಅವಹೇಳನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಅದರ ಜೊತೆಗೆ ಭಾಷಣ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಭಾಷಣ ಮಾಡಿರೋದು ನಾನು ಭಾಳ ಗಂಭೀರವಾಗಿ ನೋಡ್ತಾ ಇದ್ದೆ. ಭಾಷಣ ಉದ್ದಕ್ಕೂ ಸಹ ಈ ರಾಷ್ಟ್ರಕ್ಕೆ ದೇಶಕ್ಕೆ ಏನು ಮಾಡ್ತೀವಿ ಅಂತ ಹೇಳಲಿಲ್ಲ. ನೀಟಲ್ಲಿ ವಿದ್ಯಾರ್ಥಿಗಳು 24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ತೊಂದರೆಗೀಡಾಗಿದ್ದಾರೆ, ಅವ್ರ ಬಗ್ಗೆ ಒಂದು ಮಾತಿಲ್ಲ. ಮಣಿಪುರ್ MP ಭಾಷಣ ಮಾಡಿದ್ರು, ಅಲ್ಲಿ 60,000 ಜನ ರಿಲೀಫ್ ಕ್ಯಾಂಪಲ್ಲಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ಏನು ಮಾತಾಡಲಿಲ್ಲ. ಚೈನಾ 4,000 ಸ್ಕ್ವೇರ್ ಕಿಲೋಮೀಟರ್ ಒಂದು ಒತ್ತುವರಿ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಅದ್ರ ಜೊತೆಗೆ ಭಾಷಣ ಉದ್ದಕ್ಕೂ ಸಹ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಇವ್ರು ಮಾಡಲಿಕ್ಕಾಗಲ್ಲ. ನನ್ನ ಸುಮಾರು 19 ವರ್ಷಗಳ ಕಾಲ ನಾನು ರಾಜ್ಯಸಭೆಯಲ್ಲಿದ್ದವನು, ರಾಷ್ಟ್ರೀಯ ರಾಜಕಾರಣದಲ್ಲಿದ್ದವನು. ಯಾವುದೇ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೀಳು ಮಟ್ಟದಲ್ಲಿ ಭಾಷಣವನ್ನು ನಾವು ಮಾಡಿರ್ತಕ್ಕಂಥದ್ದು ನಾವು ನೋಡಿಲ್ಲ. ಅದರ ಜೊತೆಗೆ ಕಾಶ್ಮೀರದ ಆರ್ಟಿಕಲ್ 370 ಬಗ್ಗೆ ಮಾತಾಡೋದು. ಆರ್ಟಿಕಲ್ 370 ಇದ್ದಾಗ ನಾವು ಯಾರೂ ಸಹ ಕಾಶ್ಮೀರಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ, ಅದು ಸಹ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು. ಆರ್ಟಿಕಲ್ 370 ಈಗಲೂ ಸಹ ಸಂವಿಧಾನದಲ್ಲಿದೆ. ಇವರು 10 ವರ್ಷಗಳ ಕಾಲ ಸ್ಪಷ್ಟವಾದ ಬಹುಮತ ಇತ್ತು. ಆರ್ಟಿಕಲ್ 370ನಲ್ಲಿ ಅದರಲ್ಲಿ 35C ಎಲ್ಲ ತೆಗೆದು ಮಾಡಿದವರು
ತುರ್ತು ಪರಿಸ್ಥಿತಿಯ 352 ಸಹ ತೆಗಿಬೋದಿತ್ತಲ್ಲ. ಅದ್ರ ಬಗ್ಗೆ ಅವರು ಯಾರು ಸಹ ಚಕಾರ ಎತ್ತಲಿಲ್ಲ. ಅದಲ್ಲದೆ ಇಂದಿರಾ ಗಾಂಧಿಯವರು ಎಲ್ಲೂ ಸಹ ಅವರ ವಿರೋಧಿಗಳ ಮನೆ ಹತ್ರ ಬುಲ್ಡೋಸರ್ಗಳು ಕಳಿಸಲಿಲ್ಲ. IPS ಆಫೀಸರ್ಗಳು IAS ಆಫೀಸರ್ಗಳನ್ನ ಜೈಲಿಗೆ ಹಾಕಲಿಲ್ಲ. ಫೇಕ್ ಎನ್ಕೌಂಟರ್ಗಳು ಮಾಡಲಿಲ್ಲ. ಅದರ ಜೊತೆಗೆ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ವಿವೇಕಾನಂದ ಮತ್ತು ಸಾವರ್ಕರ್ ವಿಚಾರವನ್ನು ಸಹ ಹೇಳಿದರು. ಅದರಲ್ಲೂ ಸಹ 1893ನೇ ಇಸ್ವಿನಲ್ಲಿ ಚಿಕಾಗೋದಲ್ಲಿ ಮಾಡಿದಂಥ ಭಾಷಣವನ್ನು ಅವರು ಜನಸಾಮಾನ್ಯರಿಗೆ ಹೇಳ್ತಾ ಇದ್ರು. ಚಿಕಾಗೋದಲ್ಲಿ ಭಾಷಣ ಮಾಡಿರ್ತಕ್ಕಂಥದ್ದು ವಿವೇಕಾನಂದ ಅವರು, ಐ ಆಮ್ ಪ್ರೌಡ್ ಆಫ್ ಮೈ ಕಂಟ್ರಿ ಬಿಕಾಸ್ ಇಟ್ ಗಿವ್ ಶೆಲ್ಟರ್ ಟು ದ ಪ್ರಾಸಿಕ್ಯೂಟೆಡ್ ಮೈನಾರಿಟೀಸ್ ಅಂತ ಹೇಳಿ. ಅವರು ಕನ್ನಡದಲ್ಲಿ ನಾನು ನಮ್ಮ ದೇಶದ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಭಾರತ ದೇಶದವನು ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ತುಳಿತಕ್ಕೆ, ಶೋಷಣೆಗೆ ಮತ್ತು ದಬ್ಬಾಳಿಕೆಗೆ ಒಳಗಾದಂಥ ಎಲ್ಲರಿಗೂ ಸಹ, ಎಲ್ಲ ಧರ್ಮ ಜಾತಿ ಭಾಷೆಯವ್ರಿಗೆ ನಾನು ನನ್ನ ರಾಷ್ಟ್ರದಲ್ಲಿ ಅವ್ರಿಗೆ ಇರಲಿಕ್ಕೆ ಆಶ್ರಯವನ್ನು ಕೊಡ್ತೀನಿ, ಅದಕ್ಕೋಸ್ಕರ ನಾನು ಹೆಮ್ಮೆ ಅಂತ ಹೇಳ್ತಾರೆ. ಆದರೆ ಅದನ್ನು ವಿವೇಕಾನಂದ ಅವ್ರ ಹೆಸರು ಹೇಳಲಿಕ್ಕೂ ಸಹ ಯೋಗ್ಯರಲ್ಲದ ಅಂತ ಇರೋರು ನರೇಂದ್ರ ಮೋದಿ ಅವರು ಅಂತ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ಅದರಲ್ಲದೆ ಸಾವರ್ಕರ್ ಅವ್ರ ಬಗ್ಗೆನೂ ಕೂಡ ಹೇಳಿದ್ರು. ಸಾವರ್ಕರ್ ಅವರು ಯಾವುದೇ ಧರ್ಮದ ಪರ ಇರಲಿಲ್ಲ. ಅವರೊಬ್ಬರು ನಾಸ್ತಿಕರವರು, ದೇವರ ಮೇಲೆ ನಂಬಿಕೆ ಇಲ್ಲದಂಥವ್ರು. ಅವ್ರನ್ನ ಕಟ್ಕೊಂಡು ಸಾವರ್ಕರ್ ಅವ್ರನ್ನ ವಿವೇಕಾನಂದರ ಒಟ್ಟಿಗೆ ಇವರು ಭಾಷಣ ಮಾಡೋದು ನೋಡಿದ್ರೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೀವು ನೋಡಬೇಕಾಗಿತ್ತು. ಅದಲ್ಲದೆ ಭಾಷಣ ಮಾಡೋ ಸಂದರ್ಭದಲ್ಲಿ ಹಿಂದೆ ವೆಸ್ಟ್ ಬೆಂಗಾಲಲ್ಲಿ ಹೋಗಿದ್ದರು. ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಇಲ್ಲಿ ಮಾರಾಣಿ ಕಾಲೇಜು, ಮೌಂಟ್ ಕಾರ್ಮಲ್ ಕಾಲೇಜ್ ಹತ್ರ ಹುಡುಗರು ಕೂತ್ಕೊಂಡು ಆ ಹೆಣ್ಮಕ್ಳನ್ನ ಟೇಸ್ಟೇ ಮಾಡ್ತಾ ಇರ್ತಾರೆ. ಅವ್ರಿಗೇನಂತಾರೆ ಅಂದರೆ ಬೀದಿ ಕಾಮಂಡ್ರ ಅಂತ ಹೇಳ್ತಾರೆ ನೋಡಿ. ಅವ್ರಿಗೆ ಅನುಭವ ಚೆನ್ನಾಗಿದೆ. ಬೀದಿ ಕಾಮಂಡ್ರು ಅಂತ ಹೇಳ್ತಾರೆ. ದೀದಿ ಓ ದೀದಿ ಅಂತೇಳಿ ಮಮತಾ ಬ್ಯಾನರ್ಜಿ ಅವ್ರಿಗೇನು ಹೇಳಕ್ಕೆ ಹೋದ್ರು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು. ಅದಲ್ಲದೆ ನಮ್ಮ ಶಶಿ ತರೂರ್ ಅವರ ಮದುವೆ ವಿಚಾರದಲ್ಲಿ 50 crore ಗರ್ಲ್ ಫ್ರೆಂಡ್ ಅಂದರು. ನಮ್ಮ ನಾಯಕರ ಬಗ್ಗೆ ಜರ್ಸಿ ಕೋವಂತೆಲ್ಲ ಮಾತಾಡಿದ್ದಾರೆ, ವಿಧವಾ ಅಂತೆಲ್ಲ ಹೇಳಿ ಮಾತಾಡಿರ್ತಕ್ಕಂಥ ಮನುಷ್ಯ ಪ್ರಧಾನಮಂತ್ರಿ ಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ. PM ಅಂತ ಹೇಳಿದ್ರೆ ಇವ್ರು ತಿಳ್ಕೊಂಡಿರೋದು ಪಂಚಾಯತಿ ಮೆಂಬರ್. ನಮ್ಮ ಕರ್ನಾಟಕ ರಾಜ್ಯದ ಪಂಚಾಯತಿ ಮೆಂಬರ್ಗಳು ಇನ್ನೂ ಭಾಳ ಚೆನ್ನಾಗಿ ಈ ಭಾಷಣ ಮಾತಾಡ್ತಾರೆ ಇವರು ಕೊಟ್ಟರೆ. ಅದಲ್ಲದೆ ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವಾಗಲೂ ಸಹ ಅವರೆಲ್ಲೋ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾಡಲಿಲ್ಲ. ಈ ದೇಶದಲ್ಲಿ 10,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಸಾಮಾನ್ಯರ ನೋವು ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ದೇಶದಲ್ಲಿ ದ್ವೇಷದ ಮಾರುಕಟ್ಟೆಯನ್ನು ಬಂದ್ ಮಾಡಿ ಪ್ರೇಮ ಮತ್ತು ವಾತ್ಸಲ್ಯದ ಅಂಗಡಿಯನ್ನು ನಾನು ತೆರಿತೀನಿ ಅಂಥೇಳಿ ಇಡೀ ದೇಶದಲ್ಲಿ ಓಡಾಡಿ ಜನಸಾಮಾನ್ಯರನ್ನ ಮನಸ್ಸನ್ನು ಗೆದ್ದು 99 ಬಂದಿರ್ಬೋದು. ಭಾಷಣದಲ್ಲಿ ಹೇಳಿದ್ರು 545ಕ್ಕೆ ಇವರು ಬಂದಿರೋದು 99, ನೀವೇನು 1242 ಬಂದಿದ್ದೀರಾ. ಇವರು ಸಹ 545ರಲ್ಲಿ 240 ಬಂದಿರೋದು. ಇವರು ಸಹ ಬೇರೆಯವ್ರ ಹೆಗಲ ಮೇಲೆ ಕೂತ್ಕೊಂಡು ಸರ್ಕಾರ ಮಾಡಬೇಕು. ನಾವಾದರೂ ಸಹ ವಿರೋಧ ಪಕ್ಷದ ನಾಯಕರಾಗಿ ಬೇರೆಯವರ ಸಹಕಾರದಿಂದ ನಾವು ನಡೆಸ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ, ಭಾಳ ಕ್ಲಿಯರಾಗಿ ಹೇಳ್ತೀವಿ. ಅದಲ್ಲದೆ ಭಾರತೀಯ ಜನತಾ ಪಾರ್ಟಿಯವರು ಅವರ ಮಾತೃಪಕ್ಷ ಅಂತ ನಾನು ಹೇಳೋದಿಲ್ಲ, ಅದು ಪಿತೃ ಸಂಘಟನೆ RSS ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬಾಲಾಸಾಹೇಬ್ ದೇವರಸ್ರವರು ಸರಸಂಘ ಚಾಲಕರಿದ್ದರು. ಬಾಲಾಸಾಹೇಬ್ ದೇವರಸ್ರವರು ಹಲವಾರು ಪತ್ರಗಳನ್ನು ಬರೆದಿದ್ದು ಇಂದಿರಾ ಗಾಂಧಿ ಅವರಿಗೆ, ನೀವು ನಮ್ಮನ್ನು ಜೈಲಿಂದ ಬಿಡಿ, ನಾವು ನಿಮ್ಮ ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ. RSS ರವರು ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಟ್ಟಿದ್ದರು. ಅದಲ್ಲದೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲೂ ಸಹ ಹಿಂದೂ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಒಂದು ಹೇಳಿಕೆಯಲ್ಲಿ ನೋಡಿದಾಗ RSS ಅವರು ಬೆಂಬಲವನ್ನು ಕೊಟ್ಟಿರೋದು, RSS ಅವರು ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಇವರು ಯಾಕೆ ಭಾರತೀಯ ಜನತಾ ಪಾರ್ಟಿಯವರು RSS ವಿರುದ್ಧವಾಗಿ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದರ ಜೊತೆಗೆ
ನಾನು ತುರ್ತು ಪರಿಸ್ಥಿತಿ ಬಗ್ಗೆ ತುರ್ತು ಪರಿಸ್ಥಿತಿಯ ವಿಚಾರದಲ್ಲಿ ಭಾಳ ಮಾತಾಡ್ತಕ್ಕಂಥವರು. ತದನಂತರ ಸಂವಿಧಾನಿಕವಾಗಿ ನಡೆದಂಥ ಚುನಾವಣೆಗಳಲ್ಲಿ 80ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ, 84ರಲ್ಲಿ ಗೆಲ್ಲಿಸಿದ್ದಾರೆ, 91ರಲ್ಲಿ ಗೆಲ್ಲಿಸಿದ್ದಾರೆ, 2004ರಲ್ಲಿ ಗೆಲ್ಲಿಸಿದ್ದಾರೆ, 2009ರಲ್ಲಿ ಗೆಲ್ಲಿಸಿ 5 ಬಾರಿ ಜನಸಾಮಾನ್ಯರು ಓಟ್ ಕೊಟ್ಟಿದ್ದಾರೆ. ಇವರು 50 ವರ್ಷದ ಹಿಂದೆ ಇತಿಹಾಸಕ್ಕೆ ಹೋಗೋದು ಮಾತಾಡೋದಿದ್ದರೆ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಯವರಾಗಲಿ, ಅದರ ಪೂರ್ವಾಶ್ರಮದವರಾದಂಥ ಜನಸಂಘದವರಿರಲಿ, ಹಿಂದೂ ಮಹಾಸಭಾದವರಾಗಲಿ, RSS ಅವರು ಎಲ್ಲರೂ ಸಹ ರಾಷ್ಟ್ರದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು. ಇವ್ರು ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಲಿಕ್ಕೆ, ಈ ರಾಷ್ಟ್ರದ ಬಗ್ಗೆ ಮಾತಾಡಲಿಕ್ಕೆ. ಅದರಲ್ಲೂ ಸಹ ಗೋಲ್ವರ್ಕರ್ ಅವರು, ಗುರೂಜಿ ಗೋಲ್ವರ್ಕರ್ ಅವರು ಸಂವಿಧಾನವನ್ನು ತೆಗೆದುಕೊಂಡು ಸಂವಿಧಾನದ ಬಗ್ಗೆ ಹೇಳಿದರು. ಈ ರಾಷ್ಟ್ರದ ಭಾರತ ದೇಶದ ಸಂವಿಧಾನ ಆಗಲಿಕ್ಕೆ ಸಾಧ್ಯ ಇಲ್ಲ, ಇದು ಪಾಶ್ಚಿಮಾತ್ಯದ ಒಂದು ಗುಂಗು, ಅದರಲ್ಲಿ ಬಣ್ಣ ಇರೋದರಿಂದ ಇದನ್ನು ಒಪ್ಪಕ್ಕಾಗೋದಿಲ್ಲ ಅಂತೇಳಿ ಗುರೂಜಿ ಗೋಲ್ವರ್ಕರ್ ಅವರು ಹೇಳಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ತ್ರಿವರ್ಣ ಧ್ವಜಕ್ಕೆ ವಿರುದ್ಧವಾಗಿದ್ದಂಥವ್ರು ಆರ್ಗನೈಸರು 1948ರಲ್ಲಿ ಭಾಳ ಸ್ಪಷ್ಟವಾಗಿ ಆರ್ಗನೈಸರ್ ಅವರ ಪತ್ರಿಕೆ, ಭಾರತ RSS ಅವರ ಪತ್ರಿಕೆ ಮುಖವಾಣಿ, ಅದರಲ್ಲಿ ಬರೆದಿದ್ದರು ಈ ತ್ರಿವರ್ಣ ಧ್ವಜ ಈ 3 ಬಣ್ಣ ಇರ್ತಕ್ಕಂಥದ್ದು ಅಶುಭ, ಆದ್ದರಿಂದ ನಾವು ಅದನ್ನು ಒಪ್ಪಕ್ಕಾಗೋದಿಲ್ಲ ಅಂತ ಹೇಳಿ. ಆದ್ದರಿಂದ ನಾವು ಕಾಂಗ್ರೆಸ್ ಪಕ್ಷದವರಾದವರು ಯಾರು ಸಂವಿಧಾನದ ವಿರೋಧವಾಗಿರ್ತಾರೆ, ಯಾರು ತ್ರಿವರ್ಣದ ಧ್ವಜದ ವಿರುದ್ಧವಾಗಿರ್ತಾರೆ, ಅವರು ದೇಶದ್ರೋಹಿಗಳು ಅಂತೇಳಿ ಘೋಷಣೆ ಮಾಡ್ತೀವಿ. ಆದ್ದರಿಂದ ಈ ಎಮರ್ಜೆನ್ಸಿ ಸಂಬಂಧಪಟ್ಟದ ವಿಚಾರದಲ್ಲಿ ಇದು ನನ್ನ ವೈಯಕ್ತಿಕವಾದ ಹೇಳಿಕೆ, ಪಕ್ಷದ ಹೇಳಿಕೆ ಅಲ್ಲ. ಬಾಕಿ ಏನೇ ಇದ್ರೂ ಪ್ರಶ್ನೆ ಇದ್ರೂ ಕೇಳಿ, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೇನೆ. ತುರ್ತು ಪರಿಸ್ಥಿತಿಯನ್ನು ಸಂವಿಧಾನಿಕ ಚೌಕಟ್ಟಿನಲ್ಲಿ ಮಾಡಿದ್ದಾರೆ ಅನ್ನೋದು ಹೇಳ್ತಾ ಇದ್ದೀನಿ, ಅದು ಅಸಂವಿಧಾನಿಕ ಅಲ್ಲ ಅಂತ ಹೇಳ್ತಾ ಇದ್ದೀನಿ. 352 ಆರ್ಟಿಕಲ್ 352 ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ವಿದೇಶಿ ಆಕ್ರಮಣ ಅಥವಾ ಸ್ವದೇಶಿ ಒಳಗಡೆ ಇದ್ಕೊಂಡು ಸರ್ಕಾರದ ಬುಡಮೇಲು ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅದು ನಕ್ಸಲೈಟ್ಸ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ದಂಗೆ ಏಳಲಿಕ್ಕೆ ಅವಕಾಶ ಕೊಟ್ಟಾಗ, ಅದಕ್ಕೆ ಅವಕಾಶ ಕೊಟ್ಟಾಗ ಇಂದಿರಾ ಗಾಂಧಿ ಅವರಿಗೆ ಬೇರೆ ಯಾವ ದೇಶದ ಸ್ವತಂತ್ರವನ್ನು ಕಾಪಾಡಬೇಕಾಗಿತ್ತು, ದೇಶದ ಸಂವಿಧಾನವನ್ನು ಕಾಪಾಡಬೇಕಾಗಿತ್ತು, ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕಾಗಿತ್ತು. ಆದ್ದರಿಂದ ಆರ್ಟಿಕಲ್ 352 ಅಡಿನಲ್ಲಿ ಅವರು ತುರ್ತು ಪರಿಸ್ಥಿತಿಯನ್ನು ತಂದರು. ಅಧಿಕಾರ ಉಳಿಸ್ಕೊಳ್ಳಂಗಿದ್ರೆ ಹೈಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ 2 ವಾರ ಅವಕಾಶಗಳು ಕೊಡ್ತಾ ಇರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ ಕೃಷ್ಣಯ್ಯರವರು ಭಾಳ ಸ್ಪಷ್ಟವಾಗಿ ಹೇಳಿದರು, ನೀವು ಪ್ರಧಾನಮಂತ್ರಿಯಾಗಿ ಆಲ್ಟರ್ನೇಟಿವ್ ಪರ್ಯಾಯವಾಗಿ ವ್ಯವಸ್ಥೆ ಆಗೋವರೆಗೂ ನೀವು ಪ್ರಧಾನಮಂತ್ರಿಯಾಗಿ ಇರ್ಬೋದು, ನೀವು ವೋಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಇಂದಿರಾ ಗಾಂಧಿಯವರು ಚುನಾವಣೆ ಘೋಷಣೆ ಮಾಡಿದ್ರು. ಆ ಥರ ಅಧಿಕಾರದಲ್ಲೇ ಇರಬೇಕು ಅಂದರೆ ಚುನಾವಣೆ ಮಾಡ್ತಾನೆ ಇರಲಿಲ್ಲ. ನಾವು ನಿರಂತರವಾಗಿ ನಾವೇ ಇದ್ಬಿಡ್ತಾ ಇದ್ವಿ, ಬೇರೆಯವ್ರು ಯಾರು ಬಿಟ್ಕೊಡೋದು ಬೇಕಾಗಿಲ್ಲ ಅಂಥೇಳಿ. ಯಾರನ್ನೂ ಸಹ ಭಯ ಬೀಡಿಸಲಿಲ್ಲ, ಬುಲ್ಡೋಸರ್ ಯಾರ ಮನೆಗೂ ಕಳಿಸ್ಲಿಲ್ಲ, ದ್ವೇಷದ ಭಾವನೆ ಎಲ್ಲೂ ಇರಲಿಲ್ಲ. ಆದರೆ ಕೇವಲ ಕಾಂಗ್ರೆಸ್ ಪಕ್ಷ ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ, ಅವರು ಇಳಿಸಬೇಕು ಅಂತ ಹೇಳಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಸರಿಯಿಲ್ಲ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಒಬ್ಬರೇ ಸ್ವತಂತ್ರ ಹೋರಾಟದ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಏನೋ ಹೋರಾಟ ಮಾಡಿ ಗೆದ್ದಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಈ ಎಮರ್ಜೆನ್ಸಿನ ತೋರಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆದಂಥ ಸಮಸ್ಯೆಗಳಿದ್ದರೆ ನಾವು ಗಲ್ಲಿಗೆ ಹಾಕ್ಬಿಟ್ಟಿರೋರು ಇಷ್ಟೊತ್ತಿಗೆ ನಾವೇನಾದರೂ ತಪ್ಪು ಮಾಡಿದರೆ ಅದು ರೂಮರ್ ಸ್ಪ್ರೆಡಿಂಗ್ ಸಂಘ್ ಅಂತ ಏನಿದೆ ನೋಡಿ, ಅದ್ರ ವದಂತಿಗಳನ್ನ ಹಬ್ಬಿಸ್ಬಿಟ್ಟು ಅಲ್ಲೋಲ ಕಲ್ಲೋಲ ಮಾಡೋಕ್ಕೆ ಪ್ರಯತ್ನ ಮಾಡ್ತು. ಆದರೆ ದಕ್ಷಿಣ ಭಾರತದಲ್ಲಿ ಯಾರೂ ಸಹ ಅದಕ್ಕೆ ಕಿವಿ ಕೊಡಲಿಲ್ಲ. ದಕ್ಷಿಣ ಭಾರತದವರು ತುರ್ತು ಪರಿಸ್ಥಿತಿಯಲ್ಲಿ ಆದ ಒಳ್ಳೆ ಕೆಲಸಗಳನ್ನು ನೆನೆಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಟ್ಟರು. ಉತ್ತರ ಭಾರತದಲ್ಲಿ ಆಮೇಲೆ ಪರಿವರ್ತನೆ ಆದ ನಂತರ 2.5 ವರ್ಷದಲ್ಲಿ ಭಾರಿ ಬಹುಮತದಿಂದ ಗೆಲ್ಲಿಸಿದ್ರು. ಮತ್ತು ರಾಹುಲ್ ಗಾಂಧಿಯವರು ಬಾಲಕ್ ಬುದ್ಧಿ ಬಚ್ಚಾ ಬುದ್ಧಿ ಅಂತ ಹೇಳೋ ನರೇಂದ್ರ ಮೋದಿಯವರು ಬನಾರಸ್ಸಲ್ಲಿ 1,20,000 ಗೆಲ್ಲಕ್ಕೆ ತಡಕಾಡ ಹಾಯಿಸ್ಬಿಟ್ರು. ರಾಹುಲ್ ಗಾಂಧಿಯವರು 4 ಲಕ್ಷದಲ್ಲಿ ರಾಯ್ಬರೇಲಿಯಲ್ಲಿ ಗೆದ್ದಿದ್ದಾರೆ, ವಯನಾಡಲ್ಲೂ ಗೆದ್ದಿದ್ದಾರೆ. ಆದ್ದರಿಂದ ಜನಗಳಿಗೆ ಅವಮಾನ ಮಾಡೋದು ಬೇಕಾಗಿಲ್ಲ. ಉತ್ತರ ಪ್ರದೇಶ ಜನಕ್ಕೆ ಮತ್ತು ಕೇರಳದ ಜನಕ್ಕೆ ನರೇಂದ್ರ ಮೋದಿಯವರು ಅವಮಾನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ನಿನ್ನೆ ಸೆಷನ್ನಲ್ಲಿ ಹೇಳಿದ್ದಾರೆ, ಕಾಂಗ್ರೆಸ್ ಪಕ್ಷ ಅರಾಜಕತೆ ಮಾಡ್ತಕ್ಕಂಥ ಪಕ್ಷ ದೇಶದಲ್ಲಿ. ಈ ದೇಶದಲ್ಲಿ ಏನಾದರೂ ಅರಾಜಕತೆ ಮಾಡಿದರೆ ಗೋಧ್ರಾ
ಕಂದಮಾಲ್, ಒಡಿಸ್ಸಾದಲ್ಲಿ ನಡೆದಂಥ ಕಂದಮಾಲ್ ಘಟನೆ. ಯಾಕಂದರೆ ರಾಷ್ಟ್ರಪತಿಗಳು ಒಡಿಸ್ಸಾಯಿಂದ, ಕಂದಮಾಲ್ ಅವರು ಮಯೂರ್ಭಂಜ್ ಅಂತ ಅವ್ರ ಜಿಲ್ಲೆಯಿಂದ ಕಂದಮಾಲ್ಗೆ 600 ಕಿಲೋಮೀಟರ್ ಇದೆ. 1,00,000 ಜನ ಇವತ್ತು ಸಹ ನಿರಾಶ್ರಿತರು ಎಲ್ಲೋಗಿದ್ದಾರೆ ಅಂತ ಯಾರಿಗೂ ಸಹ ಗೊತ್ತಿಲ್ಲ. ಆದ್ದರಿಂದ ಅರಾಜಕತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಬುಲ್ಡೋಸರು, ಮಾಬ್ ಲಿಂಚಿಂಗು, ಆಮೇಲೆ ಮಂಗಳ್ ಸೂತ್ರ, ಮಚ್ಲಿ ಮಟನ್ ಬಟ್ಟೆ ಹಾಕ್ಕೊಂಡಿರ್ತಕ್ಕಂಥದ್ದನ್ನು ನೋಡಿ ಕಪಡೆ ಸೆ ಪೇಚಾನೋ ಅಂತೇಳಿ ಹಿಂದಿನಲ್ಲೆಲ್ಲ ಹೊಡೆದು ಅರಾಜಕತೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕೇವಲ ನರೇಂದ್ರ ಮೋದಿ ಮತ್ತು ಗಡೀಪಾರ್ ಆಗಿದ್ದಂಥ ಅಮಿತ್ ಶಾ ಅವರು. ಈ ದೇಶದ ದುರಂತ. ಸುಪ್ರೀಂ ಕೋರ್ಟ್ ಗಡೀಪಾರ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದವರೆಲ್ಲ ಈ ನಕಲಿ ಎನ್ಕೌಂಟರ್ಗಳು ಮಾಡಿರೋದ್ರಿಂದ. ವಿಜೇಂದ್ರ ಅವರು ಕ್ಷಮೆ ಯಾಚಿಸಬೇಕಾಗಿರೋದು ಪೋಕ್ಸೋ ಕೇಸಲ್ಲಿ. ಯಾರೋ ಇದ್ದಾರೆ ನೋಡಿ, ಆ ಪಾಪ ತಾಯಿ ಎಲ್ಲೋ ತೀರೋಗ್ಬಿಟ್ಲು, ಆ ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು ಅವರು. ಅದೇ ಯಾರೋ ಪೋಕ್ಸೋ ಕೇಸಲ್ಲಿ ಇದ್ದಾರಲ್ಲ, ವಿಜೇಂದ್ರನ್ ಕೇಳಿ ಗೊತ್ತಾಗಿರುತ್ತೆ ಚೆನ್ನಾಗಿ. ಅಲ್ಲ, ನಾನು ಹೇಳೋಣ, ಫಸ್ಟ್ ಅವ್ರು ಕೇಳಲಿ. ಪೋಕ್ಸೋ ಕೇಸಲ್ಲಿ ಆ ಸಂತ್ರಸ್ತರ ಕ್ಷಮೆ ಕೇಳಿದ ಮೇಲೆ ನಾನು ಆಮೇಲೆ ಮಾತಾಡ್ತೇನೆ. ವಿಜೇಂದ್ರನ್ ಕೇಳಿ. ಸಂತ್ರಸ್ತರು ಪಾಪ ತಾಯಿ ನ್ಯಾಯಕ್ಕೋಸ್ಕರ ಹೋರಾಡಿದ್ಲು. ಆ ಪಾಪ ತಾಯಿ ಏನಾಗಿದ್ಲು ಅಂತ ನಿಮಗೆ ಗೊತ್ತಿದೆ. ಆದ್ದರಿಂದ ಕ್ಷಮೆ ಇದು ಇನ್ನೂ ಪಾಪ ಹಲ್ಲು, ತಾಯಿ ಹಾಲಿನ ಹಲ್ಲೇ ಇರೋದು ಅವ್ರಿಗಿನ್ನೂ. ಇವೆಲ್ಲ ಮಾತಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ದೇಶದ ಮಹಿಳೆಯರ ಬಗ್ಗೆ, ದೇಶದ ಮಕ್ಕಳ ಬಗ್ಗೆ. ದೇಶದಲ್ಲಿ ಎಮರ್ಜೆನ್ಸಿ ಕಾಂಗ್ರೆಸ್ ಸಿಕ್ಕ ಹತ್ಯಾಕಾಂಡ ಮಾಡಿದ್ರು, ಮಾಡಿದ್ರು ಕಾಂಗ್ರೆಸ್ನವರು. ಹಾಗಾಗಿ ಹಿಂದೂಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಇಲ್ಲ ಕಾಂಗ್ರೆಸ್ ಅವರು. ಅವ್ರು ಹಿಂದೂಗಳ? ಭಾರತೀಯ ಜನತಾ ಪಾರ್ಟಿಯವರು ಹಿಂದೂಗಳೇ ಅಲ್ಲ. ಹಿಂದೂ ಹೆಸರಲ್ಲಿ ಹೊಟ್ಟೆಪಾಡು ಮಾಡ್ತಾರೆ ಅವರು. ಫಲಾನುಭವಿಗಳು, ಎಮರ್ಜೆನ್ಸಿಯ ಫಲಾನುಭವಿಗಳು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು. ಮತ್ತು ಹಿಂದೂಗಳ ಹೆಸರಲ್ಲಿ ಫಲಾನುಭವಿಗಳು RSS ಅವರು, ಭಾರತೀಯ ಜನತಾ ಪಾರ್ಟಿಯವರು. ಆದ್ದರಿಂದ ದೇಶದಲ್ಲಿ ಹಿಂದೂಗಳ ಬಗ್ಗೆ ಮಾತಾಡೋಕ್ಕೆ ಯಾವುದೇ ರೈಟ್ ಇಲ್ಲ. ದೇವರು ಕೂಡ ಅವ್ರನ್ನ ಕ್ಷಮಿಸಿಲ್ಲ. ಅಯೋಧ್ಯದಲ್ಲೂ ಸಹ ಸೋಲ್ಸಿ ಕಳಿಸಿದ್ದಾರೆ. ಆದ್ದರಿಂದ ಇವರು ದೇವರು ದಿಂಡ್ರ ಬಗ್ಗೆ ಮಾತಾಡೋ ಜನರಿಗೆ ಒಂದು ನಂಬಿಕೆ ಇದೆ. ಜನಗಳಿಗೆ ಖಾದಿ ಮತ್ತು ಕಾಕಿ ಮೇಲೆ ನಂಬಿಕೆ ಹೊಟ್ಟೋಗಿದೆ. ಎಲ್ಲೋ ಒಂದು ಅಲ್ಪ ಸ್ವಲ್ಪ ಕಾವಿ ಮೇಲೆ ನಂಬಿಕೆ ಇದೆ. ಅದನ್ನು ಸಹ ಹೋದರೆ ಎಲ್ಲರೂ ಸಹ ಇವ್ರ ಥರ ಬುದ್ಧಿ ಭ್ರಮಣೆಗೆ ಒಳಗಾಗ್ತಾರೆ. ಅದು ಇನ್ನೊಂದು ದಿನ ಮಾತಾಡೋಣ. ಚನ್ನಪಟ್ಟಣ ಬಾಕಿ ರಾಜ್ಯದ್ದು. ಮತ್ತು ಇನ್ನೊಂದು 1 ನಿಮಿಷ. ಮತ್ತು ನಿನ್ನೆ ಹತ್ರಾಸಲ್ಲಿ ನಡೆದಂಥ ಘಟನೆ, ಸುಮಾರು 100ಕ್ಕಿಂತ ಹೆಚ್ಚು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಪಕ್ಷದ ವತಿಯಿಂದ ನಾನು ಅವರೆಲ್ಲ ಕುಟುಂಬಗಳಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರಿಗೆ ದೇವರು ಶಕ್ತಿ ಕೊಡಲಿ ಆ ನಷ್ಟವನ್ನು ಭರಿಸಲಿಕ್ಕೆ ಅಂತ ಹೇಳಿ ಅವರೆಲ್ಲರಿಗೂ ಸಹ ಶ್ರದ್ಧಾಂಜಲಿಯನ್ನು ಸಹ ಅರ್ಪಿಸ್ತೇನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಮತ್ತು ಡಿಸಿಎಂ ವಿಚಾರವಾಗಿ ಅಹಿಂದ ಸಂಘಟನೆಗಳು ಮತ್ತು ವಕೀಲರ ಸಂಘಟನೆ ಜಟಾಪಟಿ ನಡೀತಾ ಇದೆ. ಈಗ ನಾನು ಹಿರಿಯನೋ ಕಿರಿಯನೋ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತ. ಈಗ ಬಂದಿರೋ ಪ್ರಶ್ನೆ ದೇಶದ ಪ್ರಶ್ನೆ. ನರೇಂದ್ರ ಮೋದಿಯವರು ತುರ್ತು ಪರಿಸ್ಥಿತಿ ಏನೇನೋ ಮಾತಾಡಿದ್ರು, ಯಾರ್ಯಾರೋ ಏನೇನೋ ಮಾತಾಡ್ತಾ ಇರ್ತಾರೆ, ಅದಕ್ಕೆ ಉತ್ತರ ಕೊಡಬೇಕಾಯ್ತು. ರಾಜ್ಯದ ದೃಷ್ಟಿ ಭಾಳ ಮುಖ್ಯ. ರಾಜ್ಯದ ದೃಷ್ಟಿ ಭಾಳ ಮುಖ್ಯ. ಕರ್ನಾಟಕದ MP ಗಳು ಯಾಕೆ ಮಾತಾಡ್ತಾ ಇಲ್ಲ ಸಂಸತ್ನಲ್ಲಿ ಅನ್ನೋದು ಫಸ್ಟ್ ಪ್ರಶ್ನೆ ಮಾಡಿ ಆಮೇಲೆ ಮಾತಾಡೋಣ. ಈಗ ಅದೆಲ್ಲ ರಿಪೀಟ್ ಮಾಡ್ತಾ ಇರೋದು ಅದಕ್ಕೆಲ್ಲ ನಾನು ಉತ್ತರ ಕೊಟ್ಬಿಟ್ಟಿದ್ದೀನಿ. ಇದಕ್ಕೆಲ್ಲ ಸೇರಿ ಇನ್ನೊಂದಿನ ಸೇರೋಣ. ನಮ್ಮ ರಮೇಶ್ ಬಾಬು ಅವರು ಬಿರಿಯಾನಿ ತರಿಸ್ತೀನಿ ಇದ್ದಾರೆ, ಅವಾಗ ಕೂತ್ಕೊಂಡು ಮಾತಾಡೋಣ. ಥ್ಯಾಂಕ್ ಯು, ನಮಸ್ಕಾರ.